ಈಗಾಗಲೇ ನಾನು ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಮತ್ತೆ ಅದನ್ನು ಹೇಳೋಕ್ಕೋಗಲ್ಲ. ಕೇವಲ ಜಾತಿ ಗಣತಿ ಕುರಿತಾಗಿರ್ತಕ್ಕಂಥ ಮಾತಿನ ಗೋಷ್ಠಿಯಿಂದ ನಾನು ಮತ್ತೊಮ್ಮೆ ಸ್ಪಷ್ಟೀಕರಣಗೊಳಿಸ್ತೀನಿ. ಕೆಲವೇ ಜನರು ಕೂಡಿ ಮಾಡಿರ್ತಕ್ಕಂಥ ಆ ಒಂದು ಟ್ರಸ್ಟಿಗೂ ಸ್ವತಂತ್ರವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ನಮ್ಮ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠಕ್ಕೂ ಯಾವುದೇ ಸಂಬಂಧ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಹಿರಿಯರು ಶನಿವಾರ ದಿನ ಎಲ್ಲರೂ ಒಂದು ಕಡೆ ಸಭೆ ಸೇರ್ತಾರೆ. ಹಿರಿಯರ ಸಭೆ ಆದ ನಂತರ ಒಂದು ರಾಜ್ಯ ಮಟ್ಟದ ಭಕ್ತರ ಸಭೆಯನ್ನು ಕರೆದು ಒಂದು ಅಂತಿಮವಾದ ನಿರ್ಧಾರಗಳನ್ನು ಎಲ್ಲಿ ಸ್ಥಳವನ್ನು ನಿಗದಿ ಮಾಡಬೇಕು ಅನ್ನೋದನ್ನು ಕುರಿತು ಕೂಡಲ ಸಂಘ ಮೂಲಪೀಠ, ಆ ಮೂಲಪೀಠದಲ್ಲೇ ಸ್ಥಳವನ್ನು ಎಲ್ಲಿ ನಿಗದಿ ಮಾಡಬೇಕು ಅಂತೇಳಿ ಎಲ್ಲ ಭಕ್ತರ ಸಲಹೆ ಪಡ್ಕೊಂಡು ಆ ಒಂದು ಕಾರ್ಯವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ. ಪೀಠದ ಮೂಲ ಗುರುಗಳು ನಾವು, ಭಕ್ತರು ನಮ್ಮ ಗುರುಗಳು ಮಾಡಿದ್ರೆ ನಾವೇ ಅಲ್ಲಿ ಬರ್ತೀವಿ. ಅಲ್ಲ, ಅದು ಗೊತ್ತು, ಅದ್ರ ಬಗ್ಗೆ ನನಗೆ ಮಾಹಿತಿ ಅಲ್ಲ, ಅದ್ರ ಬಗ್ಗೆ ನನಗೆ ಮಾಹಿತಿ ಅಲ್ಲಲ್ಲ, ನಮ್ಮ ಸಮುದಾಯ ಇದೆ. ಬಟ್ ಅದ್ರ ಬಗ್ಗೆ ನಾನೇ ಕೇಳಕ್ ಹೋಗ್ಲಿ. ಅವರು ಅಲ್ಲಲ್ಲ, ಎಲ್ಲರೂ ನಮ್ಮ ಸಮುದಾಯದ ಎಷ್ಟ ತಪ್ಪೇನೆ. ಸಮಾಜ ದೊಡ್ಡ ಸಮಾಜ ಐತಿ, ಆ ಭಾಗದಲ್ಲಿ ಮಾಡ್ಕೊಂಡವ್ರು, ಭಕ್ತಿ ಈ ಭಾಗದಲ್ಲಿ ಮಾಡ್ಕೊಂಡ್ರು. ಹಾಗಾಗಿ ಆಯಾ ಪೀಠಗಳ ಆಡಳಿತ